ಮಗುವಿಗೆ ಯಾವ ವಯಸ್ಸಿನಲ್ಲಿ ಹಸುವಿನ ಹಾಲನ್ನು ಕೊಡಬಹುದು? ಫಾರ್ಮುಲಾ ಹಾಲು. ಮಗುವಿಗೆ 1 ವರ್ಷ ತುಂಬುವವರೆಗೆ ಹಸುವಿನ ಹಾಲನ್ನು ನೀಡಬಾರದು ಎಂದು ವೈದ್ಯರು ಶಿಫಾರಸು ಮಾಡುತ್ತಾರೆ. ಅಲ್ಲಿಯವರೆಗೆ ತಾಯಿ ಹಾಲು ಅಥವಾ ಫಾರ್ಮುಲಾ ಹಾಲು ಮಾತ್ರ ಮಗುವಿಗೆ ಅತ್ಯುತ್ತಮ. ಯಾಕೆ ಬೇಡ? ಹಸುವಿನ ಹಾಲಿನಲ್ಲಿರುವ ಪ್ರೋಟೀನ್ ಮತ್ತು ಖನಿಜಾಂಶಗಳ ಸಾಂದ್ರತೆ ಹೆಚ್ಚಿರುತ್ತದೆ. 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿನ ಕಿಡ್ನಿಗಳು ಈ ಹೆಚ್ಚಿನ ಹೊರೆಯನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಜೀರ್ಣಕ್ರಿಯೆಯ ಸಮಸ್ಯೆ. ಹಸುವಿನ ಹಾಲಿನಲ್ಲಿರುವ ಪ್ರೋಟೀನ್ ಅನ್ನು ಜೀರ್ಣಿಸಿಕೊಳ್ಳುವುದು ಮಗುವಿನ ಪುಟ್ಟ ಹೊಟ್ಟೆಗೆ ಕಷ್ಟ. ಇದು ಅತಿಸಾರ ಅಥವಾ ಹೊಟ್ಟೆಉಬ್ಬರಕ್ಕೆ ಕಾರಣವಾಗಬಹುದು. ಕಬ್ಬಿಣಾಂಶದ ಕೊರತೆ. ಹಸುವಿನ ಹಾಲಿನಲ್ಲಿ ಕಬ್ಬಿಣಾಂಶ ಕಡಿಮೆ ಇರುತ್ತದೆ. ಅಲ್ಲದೆ ಇದು ದೇಹವು ಕಬ್ಬಿಣಾಂಶವನ್ನು ಹೀರಿಕೊಳ್ಳುವುದನ್ನು ತಡೆಯಬಹುದು. ಇದರಿಂದ ಮಗುವಿನಲ್ಲಿ ರಕ್ತಹೀನತೆ ಉಂಟಾಗುವ ಅಪಾಯವಿರುತ್ತದೆ. ಗಮನಿಸಿ, ಮಗುವಿಗೆ 1 ವರ್ಷ ತುಂಬಿದ ನಂತರ ಹಸುವಿನ ಹಾಲು ನೀಡಲು ಶುರು ಮಾಡಿ. ಮೊದಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀಡಿ. ಮಗುವಿಗೆ ಅಲರ್ಜಿ ಆಗುತ್ತಿದೆಯೇ ಅಥವಾ ಹೊಟ್ಟೆನೋವು ಬರುತ್ತಿದೆಯೇ ಎಂದು ಗಮನಿಸಿ. ಮೆದುಳಿಗೆ ಉತ್ತಮ. 2 ವರ್ಷದವರೆಗೆ ಮಗುವಿಗೆ ಹೋಲ್ ಮಿಲ್ಕ್ ಅಥವಾ ಪೂರ್ಣ ಕೆನೆ ಇರುವ ಹಾಲನ್ನೇ ನೀಡಿ. ಇದರಲ್ಲಿರುವ ಕೊಬ್ಬು ಮಗುವಿನ ಮೆದುಳಿನ ಬೆಳವಣಿಗೆಗೆ ಮತ್ತು ಶಕ್ತಿಗೆ ಅತಿ ಅವಶ್ಯಕ. ಪ್ರಮಾಣ ಎಷ್ಟು? 1 ವರ್ಷದ ನಂತರ ಮಗುವಿಗೆ ದಿನಕ್ಕೆ ಸುಮಾರು 400 ರಿಂದ 500 ಮಿಲಿ ಹಾಲು ಸಾಕು. ಅತಿಯಾದ ಹಾಲು ಸೇವನೆಯು ಮಗು ಇತರ ಪೌಷ್ಟಿಕ ಆಹಾರಗಳನ್ನು ತಿನ್ನಲು ಅಡ್ಡಿಯಾಗಬಹುದು. ಎಚ್ಚರ: ಕೆಲವು ಮಕ್ಕಳಿಗೆ ಹಸುವಿನ ಹಾಲು ಕುಡಿದ ನಂತರ ಮೈಮೇಲೆ ದದ್ದುಗಳು, ವಾಂತಿ ಅಥವಾ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು. ಇದನ್ನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಎನ್ನಲಾಗುತ್ತದೆ. ಇಂತಹ ಲಕ್ಷಣ ಕಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಇತರ ಉತ್ಪನ್ನಗಳು. ಮಗುವಿಗೆ 8 ರಿಂದ 9 ತಿಂಗಳು ತುಂಬಿದಾಗ ಮೊಸರು ಅಥವಾ ಪನ್ನೀರ್ ಅನ್ನು ಸಣ್ಣ ಪ್ರಮಾಣದಲ್ಲಿ ನೀಡಬಹುದು. ಇವು ಹಸುವಿನ ಹಾಲಿನ ಪ್ರೋಟೀನ್ ಅನ್ನು ಜೀರ್ಣಿಸಿಕೊಳ್ಳಲು ಸುಲಭವಾದ ರೂಪಗಳಾಗಿವೆ.